ಇವತ್ತು ಪರ್ಚೇಸ್ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಯಾವುದೇ ಒಂದು ಬಿಸಿನೆಸ್ ಫರ್ಮ್ ಅಲ್ಲಿ ಟ್ರೇಡಿಂಗ್ ಆಕ್ಟಿವಿಟೀಸ್ ಮೈನ್ ಪಾರ್ಟ್ ಆಗಿರುತ್ತೆ. ಸೊ ಬಿಸಿನೆಸ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಕ್ಯಾಶ್ ಈಸ್ ನೋನ್ ಆಸ್ ಬಿಸಿನೆಸ್ ಅಂತ ಹೇಳ್ತೀವಿ. ಸೊ ಮೇಜರ್ ಆಗಿ ಪರ್ಚೇಸ್ ಮತ್ತೆ ಸೇಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಬಿಸಿನೆಸ್ ಆಕ್ಟಿವಿಟೀಸ್. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮತ್ತೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಎರಡನ್ನೂ ಕೂಡ ನಾವು ನೋಡ್ಬೋದು. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಯಾಶ್ ಅಕೌಂಟ್ ಮೇಲೆ ಹೇಗೆ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋದು ಅನ್ನೋದು ನಾನು ನೋಡಿದ್ದೆ. ಸೊ ಅದು ಕೂಡ ಒಂದು ಮೇಜರ್ ಪಾರ್ಟ್ ಆಗಿರುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಜೊತೆಗೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕೂಡ ಕ್ಯಾಶ್ ಇರಲ್ಲ. ಸಮ್ ಟ್ರಾನ್ಸಾಕ್ಷನ್ಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆಸ್ ಎ ಪ್ರೊಪರೇಟರ್ ಆಗಿ. ಸೊ ಹಾಗಿದ್ದಾಗ ನಾವು ಪರ್ಚೇಸ್ ಮಾಡುವಾಗ ಸೇಲ್ಸ್ ಮಾಡುವಾಗ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಎರಡೂ ಇದ್ದಾಗ ಹೇಗೆ ನಾವು ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಕೂಡ ಅಲ್ಲೂ ಪರ್ಚೇಸ್ ಅಂಡ್ ಸೇಲ್ಸ್ ಕೂಡ ಬಂದಿತ್ತು. ಸೊ ಇಲ್ಲಿ ಇಂಡಿವಿಜುವಲ್ ಪರ್ಚೇಸ್ ಅಕೌಂಟೇ ಮಾಡಿದಾಗ ನಿಮಗೆ ಎಕ್ಸಾಂಪಲ್ಸ್ ಕೇಳುವಾಗ ಒಂದು ಜರ್ನಲ್ ಎಂಟ್ರಿ ಅಂಡ್ ಅದ್ರ ಮೇಲೆನೆ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ. ನೀವೇನ್ ಸಮ್ ಟ್ರಾನ್ಸಾಕ್ಷನ್ಸ್ಗೆ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀರಾ ಅದ್ರದ್ದು ನೆಕ್ಸ್ಟ್ ಪಾರ್ಟ್ ಅಂದ್ರೆ ಕಂಟಿನ್ಯೂಯೇಷನ್ ಪಾರ್ಟ್ ನೀವು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಜರ್ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಮೇಲೆ ಕೇಳ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ನಾನು ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಶ್, ಪರ್ಚೇಸು, ಸೇಲ್ಸ್, ಬ್ಯಾಂಕ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಸೊ ಈ ಒಂದು ಟ್ರಾನ್ಸಾಕ್ಷನ್ಸ್ ಮೇಲೆ ಲೆಡ್ಜರ್ ಅಕೌಂಟ್ ನ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಎಲ್ಲದಕ್ಕೂ ಕೂಡ ಲೆಡ್ಜರ್ ಅಕೌಂಟ್ ಅಂತಂದ್ರೆ ಮೈನ್ ಆಗಿ ಫಾರ್ಮೆಟ್ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ, ಲೆಡ್ಜರ್ ಫಾರ್ಮೆಟ್ಸ್. ಸೊ ಇಂಡಿವಿಜುವಲ್ ಯಾವುದೇ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಅದರದೇ ಅಂತ ಇಂಡಿವಿಜುವಲ್ ಫಾರ್ಮೆಟ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು. ಹಾಗಾಗಿ ಅದೇ ಫಾರ್ಮೆಟ್ ಅನ್ನ ನೀವು ಹಾಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಲೆಡ್ಜರ್ ಅಕೌಂಟ್ ಮಾಡೋದಕ್ಕೆ ಬೇಕಾಗಿರುವಂತ ಸೆಕೆಂಡ್ ಸ್ಟೆಪ್ ಅಂದ್ರೆ ರಿವರ್ಸ್ ಫಾರ್ಮುಲಾ ಅಂತ ಹೇಳಿದೆ. ನೀವೇನ್ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡ್ತೀರಾ ಅಥವಾ ಪಾಸ್ ಮಾಡ್ತೀರಾ ಅದನ್ನ ಲೆಡ್ಜರ್ಗೆ ಪೋಸ್ಟಿಂಗ್ಸ್ ಮಾಡಿದಾಗ ಇಟ್ ಶುಡ್ ಬಿ ರಿವರ್ಸ್ಡ್. ಅದು ರಿವರ್ಸ್ ಆಗ್ತಾ ಹೋಗುತ್ತೆ. ಸೊ ಓನ್ಲಿ ಟೂ ಚಾಯ್ಸಸ್, ಒಂದು ಡೆಬಿಟ್ ಮತ್ತೆ ಕ್ರೆಡಿಟ್. ಡೆಬಿಟ್ ಇರುವಂತ ಟ್ರಾನ್ಸಾಕ್ಷನ್ಸ್ ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಇರುವಂತ ಟ್ರಾನ್ಸಾಕ್ಷನ್ಸ್ ಡೆಬಿಟ್ ಆಗುತ್ತೆ. ಹಾಗಾಗಿ ರಿವರ್ಸ್ ಫಾರ್ಮುಲಾದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ಡೆಬಿಟ್ ಬ್ಯಾಲೆನ್ಸ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಯಾವ್ದು ಹೈಯೆಸ್ಟ್ ಇದೆ ಅದನ್ನ ಲೆಸ್ಸರ್ ವ್ಯಾಲ್ಯೂದಲ್ಲಿ ಮೈನಸ್ ಮಾಡಿದಾಗ ನಾವು ಈ ಒಂದು ಡೆಬಿಟ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಆ ಫಿಗರ್ ಅನ್ನ ನೆಕ್ಸ್ಟ್ ಮಂತ್ ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕಾಗತ್ತೆ. ಇದು ಲೆಡ್ಜರ್ ನ ಒಂದು ಬೇಸಿಕ್ ಫಾರ್ಮುಲಾ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ಅದಕ್ಕೆ ನಾನು ಎಕ್ಸಾಂಪಲ್ಸ್ ಒಂದ್ 3 ಎಂಟ್ರಿಗಳನ್ನ ತಗೊಂಡಿದ್ದೀನಿ ಹೇಗೆ ನಾವು ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಪರ್ಚೇಸ್ ಅಕೌಂಟ್ ಅಲ್ಲಿ ಅಂತ. ಪರ್ಚೇಸ್ ಅಕೌಂಟ್ ನಾವು ಮಾಡ್ತಾ ಇದೀವಿ ಅಂತಂದಾಗ ಸೊ ಅದಕ್ಕೆ ಸಂಬಂಧಪಟ್ಟಂತ ನಾನು 3 ಜರ್ನಲ್ ಎಂಟ್ರೀಸ್ ನ ತಗೊಂಡಿದ್ದೀನಿ. ಸೊ ಜರ್ನಲ್ ಎಂಟ್ರಿ ಕ್ವಶನ್ಸ್ ಇದೆ, ಅದನ್ನ ಜರ್ನಲ್ ಎಂಟ್ರಿ ಅಂಡ್ ಲೆಡ್ಜರ್ ಗೆ ಹೇಗೆ ಕನ್ವರ್ಟ್ ಮಾಡೋದನ್ನ ಹೇಳ್ತೀನಿ. ಸೊ ಪರ್ಚೇಸ್ ಅಕೌಂಟ್, ಪರ್ಚೇಸ್ ಗೂಡ್ಸ್ ರುಪೀಸ್ 10,000 ಅಂತ ಇದೆ ಫಸ್ಟ್ ಒನ್ ಎಂಟ್ರಿ. ಪರ್ಚೇಸ್ ಗೂಡ್ಸ್ ರುಪೀಸ್ 10,000. ಸೊ ಫಾರೆಡ್ ಕ್ಯಾಶ್ ಅಂತಾನೆ ಅರ್ಥ. ಇನ್ ಕೇಸ್ ಅವರು ಕ್ಯಾಶ್ ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ ಅದನ್ನ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಕ್ಯಾಶ್ಗೆ ಕೊಡ್ತೀವಿ. ನೆಕ್ಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಅಂದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪರ್ಸನ್ ಅಂದ್ರೆ ಸಪ್ಲೈಯರ್ಸ್ ಅಥವಾ ಕಸ್ಟಮರ್ಸ್ ಗೆ ನಾವು ಕೊಡುವಂಥದ್ದು. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಕ್ಯಾಶ್ಗೆ ಇರುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಏನಿದ್ರು ಕೂಡ ಥರ್ಡ್ ಪರ್ಸನ್ ಅಂದ್ರೆ ಕಸ್ಟಮರ್ ಅಥವಾ ಸಪ್ಲೈಯರ್ ಗೆ ನಾವು ಕೊಡುವಂಥದ್ದು. ಹಾಗಾಗಿ ಗೂಡ್ಸ್ ಪರ್ಚೇಸ್ ಗೂಡ್ಸ್ ರುಪೀಸ್ 10,000 ಅಂತಂದ್ರೆ ಅದನ್ನ ಕ್ಯಾಶ್ ಅಂತಾನೆ ನೀವು ಅಸಂಪ್ಷನ್ ಮಾಡಬೇಕು. ಇದಕ್ಕೂ ಕೂಡ ಸರ್ಟೈನ್ ಕನ್ಸಿಡರೇಷನ್ಸ್ ಅಂತ ಇರುತ್ತೆ. ಜರ್ನಲ್ ಎಂಟ್ರಿ ನಾವು ಪಾಸ್ ಮಾಡುವಾಗ ಯಾವ್ಯಾವ್ದನ್ನ ನಾವು ಕನ್ಸಿಡರೇಷನ್ ತಗೊಳ್ಬೇಕು ಅಂತ. ಅದರಲ್ಲಿ ಒನ್ ಆಫ್ ದಿ ಕನ್ಸಿಡರೇಷನ್ ಇದು ಕೂಡ ಹೌದು. ಫಸ್ಟ್ ಪ್ರಿಫರೆನ್ಸ್ ನಾವ್ಗೆ ಕ್ಯಾಶಿಗೆ ಕೊಡೋದು ಅಂತ ಹೇಳ್ಬಿಟ್ಟು. ಪರ್ಚೇಸ್ ಗೂಡ್ಸ್ ರುಪೀಸ್ 10,000 ಅಂತಂದ್ರೆ ಗೂಡ್ಸ್ ಪರ್ಚೇಸ್ ಕ್ಯಾಶಿಗೆ ಆಗಿದೆ. ಸೊ ಜರ್ನಲ್ ಎಂಟ್ರಿ ತಗೊಂಡಾಗ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಂತ ಜರ್ನಲ್ ಎಂಟ್ರಿನ ನಾವು ತಗೊಳ್ತೀವಿ. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಂತ ಹೇಳಿ ನಾವು ಪರ್ಚೇಸ್ ಲೆಡ್ಜರ್ ಅಕೌಂಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಅಪೋಸಿಟ್ ಎಂಟ್ರಿ ಪರ್ಚೇಸ್ ಡೆಬಿಟ್ ಸೈಡ್ ಅಲ್ಲಿ ಇದೆ, ಕ್ಯಾಶ್ ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಕ್ಯಾಶ್ ಕ್ರೆಡಿಟ್ ಸೈಡ್ ಇದೆ. ಬೈ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್, ಡೆಬಿಟ್ ಸೈಡ್ ಅಲ್ಲಿ ಪರ್ಚೇಸ್ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಕ್ಯಾಶ್ ಇದೆ. ನಾವು ಕ್ಯಾಶ್ ಲೆಡ್ಜರ್ ಅಕೌಂಟ್ ಮಾಡುವಾಗ ಅದ್ರ ಅಪೋಸಿಟ್ ಅಕೌಂಟ್ ಬಂದು ಕ್ಯಾಶ್ ಅಕೌಂಟ್ ಇದೆ. ಸೊ ಈ ಕ್ಯಾಶ್ ಅಕೌಂಟ್ ಅನ್ನ ನಾವು ಈ ಲೆಡ್ಜರ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಟ್ ಶುಡ್ ಬಿ ರಿವರ್ಸ್ಡ್. ಇದು ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಅಂತಂದಾಗ ಇಲ್ಲಿ ಎಂಟ್ರಿ ಮಾಡಿದಾಗ ಡೆಬಿಟ್ ಸೈಡ್ ಅಲ್ಲಿ ಬರುವಂತದ್ದು ಟು ಕ್ಯಾಶ್ ಅಂತ ಹೇಳಿ. ನಾನು ಎಕ್ಸಾಂಪಲ್ January 1st ಅಂತ ಹೇಳಿ ತಗೊಂಡಿರ್ತೀನಿ. ಎರಡು ಕೂಡ ಜನವರಿ ಎಕ್ಸಾಂಪಲ್ಸ್. ನಿಮ್ಗೆ ಅಲ್ಲಿ ಏನ್ ಡೇಟ್ ಕೊಟ್ಟಿರ್ತಾರೆ ನೀವು ಅದೇ ಡೇಟ್ ನ ಎಂಟ್ರಿ ಮಾಡಬಹುದು. ಓಕೆನಾ? ಇದು ಫಸ್ಟ್ ಒನ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಬಂದಾಗ ಸೆಕೆಂಡ್ ಒನ್ ಎಂಟ್ರಿ ಅಮೌಂಟ್ 10,000 ಅಂತ ಹೇಳಿ ತಗೊಂಡಿದ್ದೀನಿ ನಾನು. ಹಾಗಾಗಿ ಅದೇ ಅಮೌಂಟ್ ನ ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೆಕೆಂಡ್ ಒನ್ ಬಂದು ಪರ್ಚೇಸ್ ಗೂಡ್ಸ್ ಫ್ರಮ್ ಪ್ರಿಯಾ ರುಪೀಸ್ 20,000 ಅಂತ ಇದೆ. ಪರ್ಚೇಸ್ ಗೂಡ್ಸ್ ಫ್ರಮ್ ಪ್ರಿಯಾ ರುಪೀಸ್ 20,000.
ಪರ್ಚೇಸ್ ಮಾಡ್ತಾ ಇದೀವಿ ಪ್ರಿಯಾ ಇಂದ, ಸೊ ಕ್ಯಾಶ್ ಪೇಮೆಂಟ್ ಆಗ್ತಾ ಇಲ್ಲ ಇಲ್ಲಿ. ಸೊ ಆಗ್ಲೇ ಹೇಳಿದಾಗೆ ಕ್ಯಾಶ್ ಇದ್ರೆ ಮಾತ್ರ ನಾವು ಕ್ಯಾಶಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಇಲ್ಲಿ ಕ್ಯಾಶ್ ಇಲ್ಲದೆ ಇರೋದ್ರಿಂದ ಪ್ರಿಯಾ ಅಂದ್ರೆ ಥರ್ಡ್ ಪರ್ಸನ್ ಕಸ್ಟಮರ್ ಸಪ್ಲೈಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಇದು ಕೂಡ ಪರ್ಚೇಸ್ ರಿಲೇಟೆಡ್ ಇರೋದ್ರಿಂದ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪ್ರಿಯಾ. ಇನ್ ಕೇಸ್ ನಾವು ಕ್ಯಾಶ್ ಕೊಡ್ತಾ ಇದೀವಿ ಅಂತಂದ್ರೆ ಕ್ಯಾಶ್ ಬರ್ತಾ ಇತ್ತು. ಸೊ ಕ್ಯಾಶ್ ಇಲ್ಲದೆ ಇರೋದ್ರಿಂದ ಇದು ಪ್ರಿಯಾ ಆಗಿರುತ್ತೆ. ಪ್ರಿಯಾ ಇಂದ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ. ಸೊ ಇದು ಡೆಬಿಟ್ ಸೈಡ್ ಇದೆ, ಪ್ರಿಯಾ ಕ್ರೆಡಿಟ್ ಸೈಡ್ ಇದೆ. ನಾವು ಪ್ರಿಯಾ ಇಂದ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಪ್ರಿಯಾ ಇಂದ ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಗೂಡ್ಸ್ ನಮ್ಗೆ ಬರ್ತಾ ಇದೆ ಬಟ್ ಕ್ಯಾಶ್ ಹೋಗ್ತಾ ಇಲ್ಲ. ಪ್ರಿಯಾ ಇಸ್ ಎ ಪರ್ಸನಲ್ ಅಕೌಂಟ್ ಗಿವರ್ ಅಂದ್ರೆ ಸಪ್ಲೈಯರ್ ಆಗಿರ್ತಾರೆ ನಮ್ಗೆ. ಹಾಗಾಗಿ ಸೊ ಇಲ್ಲಿ ಪರ್ಚೇಸ್ ಲೆಡ್ಜರ್ ಅಕೌಂಟ್ ಎಂಟ್ರಿ ಮಾಡುವಾಗ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪ್ರಿಯಾ ಅಂದಾಗ ಪರ್ಚೇಸ್ ನ ಅಪೋಸಿಟ್ ಪ್ರಿಯಾ ಇದೆ. ಸೊ ಪ್ರಿಯಾ ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಅದನ್ನ ಲೆಡ್ಜರ್ ಅಕೌಂಟ್ ಗೆ ಎಂಟ್ರಿ ಮಾಡಿದಾಗ ರಿವರ್ಸ್ ಎಂಟ್ರಿ ಆಗುವಂಥದ್ದು. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಪ್ರಿಯಾ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ, ಇಲ್ಲಿ ಬಂದಾಗ ಡೆಬಿಟ್ ಸೈಡ್ ಅಲ್ಲಿ ಬರುವಂತದ್ದು ಟು ಪ್ರಿಯಾ. ಸೊ ಸೆಕೆಂಡ್ ಅಂತ ತಗೊಳ್ತೀನಿ ನಾನು. ಅಮೌಂಟ್ ಬಂದು 20,000 ರೂಪೀಸ್ ಇದೆ. ಇದು ಸೆಕೆಂಡ್ ಒನ್ ಎಂಟ್ರಿ ಆಯ್ತು. ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಥರ್ಡ್ ಒನ್ ಬಂದಾಗ ಪರ್ಚೇಸ್ ಗೂಡ್ಸ್ ಫ್ರಮ್ ಆಕಾಶ್ ₹3,000 ಆನ್ ಕ್ರೆಡಿಟ್ ಬೇಸಿಸ್ ಅಂತ ಇದೆ. ಸೊ ಪರ್ಚೇಸ್ ಗೂಡ್ಸ್ ಫ್ರಮ್ ಆಕಾಶ್ ಇಂದ ನಾವು ಪರ್ಚೇಸ್ ಮಾಡ್ತಾ ಇದ್ವಿ ಆನ್ ಕ್ರೆಡಿಟ್ ಬೇಸಿಸ್ ಅಂತ ಹೇಳಿದಾನೆ. ಸೊ ಆನ್ ಕ್ರೆಡಿಟ್ ಬೇಸಿಸ್ ಹೇಳಿಲ್ಲ ಅಂದ್ರೂ ಕೂಡ ಅದ ಕ್ರೆಡಿಟ್ ಅಂತ ನೀವು ಅಸಂಪ್ಷನ್ ಮಾಡ್ಬೋದು. ಹೇಗೆ ಅಂದ್ರೆ ಯಾವ್ದು ಥರ್ಡ್ ಪರ್ಸನ್ ಅಂದ್ರೆ ಸಪ್ಲೈಯರ್ ಅಥವಾ ಕಸ್ಟಮರ್ ನೇಮ್ ಇದೆ ಅಂತ ಅಂದ್ರೆ ನಾವು ಅದನ್ನ ಕ್ಯಾಶ್ ಇಲ್ಲ ಅಂತ ಅಂದಾಗ ಅದನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ಅಸಂಪ್ಷನ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಸೊ ಇಲ್ಲೂ ಕೂಡ ಅಷ್ಟೇ ಪರ್ಚೇಸ್ ಆಗ್ತಾ ಇರೋದ್ರಿಂದ ಪರ್ಚೇಸ್ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಆಕಾಶ್ ಇಸ್ ಎ ಪರ್ಸನಲ್ ಅಕೌಂಟ್ ಗಿವರ್ ಆಗಿರ್ತಾನೆ ಅಂದ್ರೆ ಸಪ್ಲೈಯರ್ ಆಗಿರ್ತಾರೆ. ಸೊ ಇದು ಪೋಸ್ಟ್ಪೋನಿಂಗ್ ಪೇಮೆಂಟ್. ಈ ಪ್ರಿಯಾ ಅಂಡ್ ಆಕಾಶ್ ಎರಡು ಟ್ರಾನ್ಸಾಕ್ಷನ್ಸ್ ಕೂಡ ಪೋಸ್ಟ್ಪೋನಿಂಗ್ ಪೇಮೆಂಟ್. ಹಾಗಾಗಿ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಮುಂದಿನ ಡೇಟ್ ಅಲ್ಲಿ ನಾವು ಅದನ್ನ ಪೇಮೆಂಟ್ ಮಾಡ್ತೀವಿ. ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಆಕಾಶ್. ನಾವು ಪರ್ಚೇಸ್ ಲೆಡ್ಜರ್ ಅಕೌಂಟ್ ಮಾಡ್ತಾ ಇದೀವಿ, ಅದರ ಅಪೋಸಿಟ್ ಒಂದು ಆಕಾಶ್ ಅಕೌಂಟ್ ಇದೆ. ಆಕಾಶ್ ಅಕೌಂಟ್ ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಇದು ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಹಾಗಾಗಿ ಅದನ್ನ ಲೆಡ್ಜರ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಡೆಬಿಟ್ ಸೈಡ್ ಅಲ್ಲಿ ಬರುವಂತದ್ದು ಟು ಆಕಾಶ್. ಜನವರಿ 3rd ಅಂತ ಹೇಳಿ ನಾನು ತಗೊಳ್ತೀನಿ. ಅಮೌಂಟ್ ಬಂದು 3,000 ರೂಪೀಸ್ ಅಂತ ಹೇಳಿದೆ. ಸೊ ಎಲ್ಲಾ ಎಂಟ್ರಿಗಳು ಕೂಡ ಡೆಬಿಟ್ ಸೈಡ್ ಅಲ್ಲೇ ಬಂದಿದೆ. ಸೊ ಹೀಗಿದಾಗ ನಿನ್ನೆ ನಾನು ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಹೇಳಿದ್ದೆ. ಸೊ ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ಎರಡು ಇದ್ದಾಗ ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಸೊ ಸಮ್ಟೈಮ್ಸ್ ಈ ತರ ಟ್ರಾನ್ಸಾಕ್ಷನ್ಸ್ ಕೂಡ ಬರಬಹುದು. ಅಂದ್ರೆ ಡೆಬಿಟ್ ಸೈಡ್ ಒನ್ ಸೈಡ್ ಎಂಟ್ರಿಗಳು ಮಾತ್ರನೇ ಬರಬಹುದು, ಅಂದ್ರೆ ಡೆಬಿಟ್ ಸೈಡ್ ಮಾತ್ರನೇ ಅಥವಾ ಕ್ರೆಡಿಟ್ ಸೈಡ್ ಮಾತ್ರನೇ. ಸೊ ಇಲ್ಲಿ ಡೆಬಿಟ್ ಸೈಡ್ ಎಂಟ್ರಿಗಳು ಮಾತ್ರ ಬಂದಿರುವಂತದ್ದು, ಕ್ರೆಡಿಟ್ ಸೈಡ್ ಅಲ್ಲಿ ಯಾವ್ದು ಎಂಟ್ರೀಸ್ ಇಲ್ಲ. ಸೊ ನೋ ಪ್ರಾಬ್ಲಮ್. ಆಗಿದ್ದಾಗ ಯಾವ ಸೈಡ್ ಜಾಸ್ತಿ ಇದೆ ಅಂತ ಅಂದ್ರೆ ಯಾವ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಇದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಅಂದ್ರೆ ಡೆಬಿಟ್ ಸೈಡ್ ಅಂದ್ರೆ 10, 20 ಮತ್ತೆ 3 33,000 ರೂಪೀಸ್ ಆಗುತ್ತೆ. 33,000 ರೂಪೀಸ್ ಅದನ್ನ ಈ ಕಡೆನೂ ತಗೊಳ್ತೀವಿ 33,000 ರೂಪೀಸ್ ಅಂತ ಹೇಳಿ. ಸೊ ಏನ್ 33,000 ರೂಪೀಸ್ ಇದೆ ಅದೇ ಅಮೌಂಟ್ ಕ್ಯಾರಿ ಡೌನ್ ಅಂಡ್ ಬ್ರಾಡ್ ಡೌನ್ ಅಂತ ಹೇಳಿ ತಗೊಳ್ತೀವಿ. ಸೊ ಈ ಕಡೆ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಯಾವುದೇ ಅಮೌಂಟ್ ಇಲ್ಲದೆ ಇರೋದ್ರಿಂದ ಸೊ ಇದೇ ನಮ್ಗೆ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಆಗಿರುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ 33,000 ಅಂತ ಹೇಳಿ ಅದೇ ಅಮೌಂಟ್ ಅನ್ನು ತಗೊಳ್ತೀವಿ ಮಂತ್ ಎಂಡ್ಗೆ ಅಂದ್ರೆ January 31st. ಮತ್ತೆ ಅದನ್ನ February 1st ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಅದೇ 33,000 ರೂಪೀಸ್. ಸೊ ಇನ್ ಕೇಸ್ ಹೈಯೆಸ್ಟ್ ಅಮೌಂಟ್ ಇಂದ ಲೆಸರ್ ಅಮೌಂಟ್ ನಾವು ಮೈನಸ್ ಮಾಡ್ತಿದ್ವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಒಂದೇ ಸೈಡ್ ಬ್ಯಾಲೆನ್ಸ್ ಇರೋದ್ರಿಂದ ಕ್ರೆಡಿಟ್ ಸೈಡ್ ಯಾವ್ದು ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಈ ಸೈಡ್ ಲೆಸರ್ ಬ್ಯಾಲೆನ್ಸ್ ಅನ್ಕೊಂತೀವಿ. ಏನು ಇಲ್ಲ ಅಂದ್ರೆ 0 ಇದೆ ಅಂತ ಹೇಳಿ ಮ್ಯಾಥಮೆಟಿಕ್ಸ್ ರೂಲ್ಸ್ ಪ್ರಕಾರ. ಸೊ ಇಲ್ಲಿ ಏನು ಇಲ್ಲ ಅಂದಾಗ ಇದೇ ಲೆಸರ್ ವ್ಯಾಲ್ಯೂ ಅಂತ ತಗೊಂಡು 33,000 ಕ್ಯಾರಿ ಡೌನ್ ಅಂತ ತಗೊಂಡು ಅದೇ ಬ್ಯಾಲೆನ್ಸ್ ನೆಕ್ಸ್ಟ್ ಮಂತ್ ಗೆ ಬ್ರಾಡ್ ಡೌನ್ ಆಗುತ್ತೆ. ಸೊ ಈ ಮೂರು ಟ್ರಾನ್ಸಾಕ್ಷನ್ಸ್ ಕೂಡ ಇದರಲ್ಲಿ ಮೇಜರ್ ಆಗಿ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಇನ್ನೆರಡು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ. ಪೋಸ್ಟ್ಪೋನಿಂಗ್ ಅಲ್ಲಿ ನಾವು ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.